ಕಣ್ಣಿಟ್ಟ ಸ್ವರ ಸೌಂದರ್ಯದ ದೇಸುತ ಉನ್ನದೆ ಯಾವಾಗಲೂ ಬಿಡುವನಲ್ಲ. ಈ ಖತರ್ನಾಕ್ ಕಾರ್ತಿಕ್ ರಕ್ತಬಲಿತ ಹಕ್ಕಿ ಅಂತ ಆ ಸಾಗರ ತಂಗಿ ಚಂದ್ರ ಇಂಥ ಕಡೆನೆ ಬರುತ್ತಿದ್ದಾರೆ. ಬರಲಿ ಬರಲಿ. ನಿಲ್ಲ ಕುಮಾರಿ, ಸುಕುಮಾರಿ. ಯಾರು ನೀವು? ಯಾರವರು? ನಿನ್ನಂತ ಹರಿಯದ ಬಾಲಿಯರ ಶೀಲವೆಂಬ ಕತ್ತಿಗೆನೆ ಏರಿ ಹರಿದು ತಿನ್ನುವ ವೀರ ಪುರುಷ. ನೋಡಿ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ಸುಮ್ಮನೆ ದಾರಿ ಈ ವೀರ ಪುರುಷನಿಗೆ ಗೊತ್ತಿಲ್ಲ. ನಿನ್ನಂತ ದಾರಿ ತಪ್ಪಿ ಬಂದ ಸುಖ ದೇಹ ಸುಖ ಉಂಟಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ. ದೂರಮನೆಯಲ್ಲಿ ಮಾತನಾಡೋ ನರಪೇತುವೆ. ಇಲ್ಲಿವರೆಗೂ ಈ ಚಂದ್ರ ನಿನಗೆ ಮರ್ಯಾದೆ ಕೊಟ್ಟು ಮಾತನಾಡ್ತಾ ಇದ್ಲು. ಇನ್ನೊಂದು ಹೆಜ್ಜೆ ಮುಂದಿಟ್ಟು ನೀ ನನ್ನನ್ನು ಮುಟ್ಟೋದಕ್ಕೆ ಬಂದ್ರೆ ಕಾಲಲ್ಲಿರೋ ಚಪ್ಪಲಿಂದ ಪೂಜೆ ಮಾಡಬೇಕಾಗುತ್ತೆ. ಮೇಡಿನಾಗರಹವಿನಿಂದ ಇಸ ತುಂಬಿಕೊಂಡಿರುವ ಈ ಕುಲ ಪುತ್ರನಿಗೆ ಚಪ್ಪಲು ತೋರಿಸಿ ಮಾತನಾಡುವಿಯ ಬಂದ ಹೆಣ್ಣೆ. ನೀ ಹೀಗೆ ಹುಚ್ಚು ನಾಯಿ ಹಾಗೆ ಹಾರಾಡ್ತಾ ಇದ್ರೆ ಚಪ್ಪಲಿ ತೋರಿಸೋದು ಅಷ್ಟೇ ಯಾಕೋ, ನಿನ್ನ ಮೈ ಚರ್ಮ ಸುಲಿದು ನನ್ನಂದರ ಕಾಲ್ಗೆ ಚಪ್ಪಲಿ ಹೊಸಬೇಕಾಗುತ್ತೆ. ಒಳ್ಳೆ ಮಾತಿನಿಂದ ನೀ ನನ್ನವಳಾದರೆ ನನ್ನ ಶ್ರೀಮಂತಿಕೆ ನಿನ್ನ ಸುತ್ತಾಗುತ್ತದೆ. ಮುಚ್ಚೋ ಬಾಯಿ ರಾಕ್ಷಸ. ನೀ ತೋರಿಸುವ ನಿನ್ನ ಶ್ರೀಮಂತಿಕೆ ಕೇವಲ ನಾವೆಟ್ಟು ಹರಕು ಚಪ್ಪಲಿಯ ಸಮಾನ. ನನ್ನ ಶ್ರೀಮಂತಿಕೆಯನ್ನು ನಿನ್ನ ಕಾಲಕ್ಕೆ ತಂದು ಬಗಳುವಿಯಾ? ದೇಸಿ ಹೆಣ್ಣೆ, ಮರ್ಯಾದೆಯಿಂದ ನೀ ನನ್ನವಳಾಗದಿದ್ದರೆ ಈಗಲೇ ನಿನ್ನ ದೇಹವನ್ನು ಬಿಸಾಕ್ಬಿಡುವೆನು. ಈ ನಿನ್ನ ಜುಜುಬು ಬಿಸಿಲಿಗೆ ಈ ಹೆದರುವ ಹೆಣ್ಣಲ್ಲ ಈ ಚಂದ್ರ. ನೋಡು, ನೀ ನನ್ನ ಪ್ರಾಣ ತೆಗಿತೇನಂದ್ರು ನಾನು ಯಾವತ್ತೂ ನಿನಗೆ ನನ್ನ ಶೀಲ ಅರ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ಮೆಚ್ಚಿದೆ. ಯಾಕೆಂದರೆ ಈ ನಿನ್ನ ಗಂಡಾರ್ಕೆಯ ಮಾತಿನ ಮುಂದೆ ಈ ಕಾರ್ತಿಕ್ ಸೋತೋದ ಕಣೆ. ಕಾರ್ತಿಕ್ ಅಂದ್ರೆ ನೀವು ನನ್ನ ಅಣ್ಣನ ಸ್ನೇಹಿತ ಅಲ್ವೇ? ಹೌದು ಕಣೆ ಚಂದ್ರ, ನಾನೇ ನಿನ್ನ ಸಾಗರನ ಸ್ನೇಹಿತ ಕಾರ್ತಿಕ್. ಹಾಗಾದ್ರೆ ಇದುವರೆಗೂ ನೀವು ನನ್ನ ಜೊತೆ ಈ ರೀತಿ ನಡೆದುಕೊಂಡ ರೀತಿ ಬರೇ ನಾಟಕವಷ್ಟೇ ಚಂದ್ರ, ಬರೇ ನಾಟಕವಷ್ಟೇ. ಈಗಿನ ಕಾಲದ ಹೆಣ್ಣಿಗೆ ಹಣದ ಆಸೆ ತೋರಿಸಿದರೆ ಸಾಕು, ಸಪ್ತಪದಿ ತುಳಿದು ಅಗ್ನಿ ಸಾಕ್ಷಿಯಾಗಿ ತಾಯಿ ಕಟ್ಟಿದ ಗಂಡನನ್ನು ಕೊಂಡು ಬರುವ ಹೆಣ್ಣುಗಳು ಎತ್ತಲ್ಲ ಈ ಸಮಾಜದಲ್ಲಿ. ಹೆತ್ತ ತಂದೆಯ ತಾಯಿ ಕತ್ತನ್ನು ಕತ್ತರಿಸಿ ಮಿಂಡವರನ್ನು ತಿರುಗಿ ಆಡುವ ಬಂಡ ರಂಡಿಯಲ್ಲ ಇದೇ ಈ ಸಮಾಜದಲ್ಲಿ. ಹಣದ ಆಸೆಗಾಗಿ ವೇಷಭಾಷೆ ಹಾಕಿ ಹಂದಿ ಬಜಾರಿಯಲ್ಲಿ ತಿರುಗುವ ಬಂಡ ಸೂರ್ಯರಲ್ಲ ಇದೇ ಈ ಸಮಾಜದಲ್ಲಿ. ಗಂಡನು ನೇಗಿಲ ಹೊಡೆಯಕ್ಕೆ ಹೋದರೆ ಗಂಡನಿಗೆ ಬುದ್ಧಿಯನ್ನು ಕಟ್ಟಿಕೊಂಡು ಹೋಗುತ್ತೇನೆಂದು ಮಿಂಡರಿಗೆ ಫೋನ್ ಮಾಡಿ ಬೇಲಿ ಸಾಲಲ್ಲಿ ಸುತ್ತ ಕೊಟ್ಟವರ ಹಾರಿಗಿದ್ದಾರೆ. ಪ್ರಪಂಚದಲ್ಲಿ ಗಂಡನ ಎದುರಿಗೆ ತವರು ಮನೆಗೆ ಹೋಗುತ್ತೇನೆ ಅಂತ ಹೇಳಿ ಮಿಂಡನಿಗೆ ಫೋನ್ ಮಾಡಿ ಸೀಟಿಯಲ್ಲಿ ರಾಜಿಂಗಿನಲ್ಲಿ ಮೈನಾಗಿನ ಪಟ್ಟಿಯನ್ನು ಬಿಚ್ಚಿ ನವಿಲಿನಂತೆ ನಂತರ ಮಾಡಿ ತಮ್ಮ ಅನ್ನಂಗಳ ಈರಿಸಿಕೊಂಡು ಬಂದ ಹಣದ ಇದೇ ಈ ಸಮಾಜದಲ್ಲಿ. ಏಕಚ್ಚಿತ ಒಂದು ಬಡವನಾದ ತಂಗಿಯಾದ ಮಾತ್ರಕ್ಕೆ ನಿನ್ನಲ್ಲಿ ಯಾವ ಗುಣಗಳಿಗೂ ಒಂದು ಪರೀಕ್ಷೆ ಇದೆ. ಹಾ ಚಂದ್ರ, ನನ್ನ ಪರೀಕ್ಷೆಯಲ್ಲಿ ನೀನು ಪಾಸಾದೆ. ನೋಡು ಚಂದ್ರ, ನಿನ್ನೊಂದು ದಯವಿಟ್ಟು ನನ್ನನ್ನು ಕ್ಷಮಿಸು. ಕ್ಷಮಿಸು. ಕ್ಷಮಿಸುವಂತ ತಪ್ಪು ನೀವೇನು ಮಾಡಿಲ್ಲ. ನನ್ನ ಶ್ರೀಮಂತಿಕೆ ಕೇವಲ ನಾವೆಟ್ಟು ಹರಕು ಚಪ್ಪಲಿಯ ಸಮಾನ. ಚಂದ್ರ,
ಮುಂದೆ ನೀವು ನನ್ನ ಬಾಳ ಸಂಗಾತಿಯಾಗುವರು. ಆಗ ನೋಡಿ, ನಾನು ಯಾವತ್ತೂ ಯಾವುದಕ್ಕೂ ಬೇಜಾರು ಮಾಡ್ಕೊಂಡಿಲ್ಲ. ನೀವು ಇವತ್ತು ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ರಂತೆ. Thank you.
ಮನೆಗೆ ಬರ್ತೀನಿ ಅಂತ ಹೇಳಿದ್ರಂತೆ. ಅದಕ್ಕೆ ಅಣ್ಣಂದ್ರ ಮನೆಯಲ್ಲಿ ದಾರಿ ಕಾಯ್ತಾ ಇರ್ತಾರೆ. ನಾನೇನು ಹೋಗಿ ಬರ್ಲಾ? ಚಂದ್ರ, ಮತ್ತೇಕೆ ನಿನ್ನನ್ನು ಮನೆಗೆ ಬಂದು ನೋಡುವುದೇ? ಬಂಗಾರದ ಕಡ್ಡಿಯಿಂದ ತಿದ್ದಿ ಮಾಡಿದ ನಿನ್ನನ್ನು ಇಲ್ಲೇ ದಾರಿಯಲ್ಲಿ ನೋಡಿದ್ದೇನಲ್ಲ. ಈಗಲೇ ನಿಮ್ಮ ಅಣ್ಣ ಸಾಗರನಿಗೆ ಫೋನ್ ಮಾಡಿ ಒಂದು ಒಳ್ಳೆ ನಿಶ್ಚಿತವನ್ನು ನೋಡಿ ನಿಶ್ಚಿತಾರ್ಥ ಮುಗಿಸ್ಬಿಡು ಎಂದು ತಿಳಿಸಿ ಬಿಡುತ್ತೇನೆ. ನೋಡಿ, ನನಗೋಸ್ಕರ ಅಣ್ಣಂದ್ರ ಮನೆಯಲ್ಲಿ ದಾರಿ ಕಾಯ್ತಿರ್ತಾರೆ. ನಾನೇನು ಹೋಗಲ್ಲ. ಈ ಮಾತ ಸೂರ್ಯಚಂದ್ರ ರಾಣಿಗೂ ಸರಿ ಹೇಳಿ. ಬಾಯ್ ಬಾಯ್. ಸರಿ ಬಾಯ್. ನಿಮಗೋಸ್ಕರ ನಾನು ದಾರಿ ಕಾಯ್ತಿರ್ತೀನಿ, ಬೇಗ ಬಂದ್ಬಿಡು. ನಿನ್ನ ಮೇಲಿನ ಸೇಡಿಗಾಗಿ ನಿನ್ನ ತಂಗಿಯನ್ನು ಕೊಲೆ ಮಾಡಬೇಕು ಆಸೆ ನಿಜಕ್ಕೂ ಸುಳ್ಳಾಯಿತು. ಬಂಗಾರದ ಕಡ್ಡಿ ಅಂತಿರುವ ನಿನ್ನ ತಂಗಿಯನ್ನು ನೋಡಿದ ಮೇಲೆ ಅವಳೊಂದಿಗೆ ಬಾಳ ಸಾಧಿಸಿ ನನ್ನ ಆಸೆಯನ್ನು ಈಡೇರಿಸಿಕೊಳ್ಳುವ ಆಸೆ ಕ್ಷಣ ಕ್ಷಣದಲ್ಲಿ ಮನದಲ್ಲಿ ಉಕ್ಕಿ ಕಡಲಾಗಿ ಹರಿಯುತ್ತಿದೆ. ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, ಏಳು ಜನ್ಮದಲ್ಲಿ ಆ ಚಂದ್ರಾಳನೇ ಈ ಕಾರ್ತೀಕನ ಸತಿ.